ನಮಸ್ಕಾರ ವೀಕ್ಷಕರೇ, ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುರುವಿನಲ್ಲಿ ಮೋನಿಕಾ ಫೇಸ್ ಪ್ಯಾಕ್ ಅನ್ನ ಹಾಕೊಂಡು ಕೂತಿರ್ತಾಳೆ. ಆಗ ಅವ್ರ ತಂಗಿ ತೆಗೆಯೋದಕ್ಕೆ ಅಂತ ಬಂದ್ರೆ, ಬಿಡಮ್ಮ ಅವಳೇನೋ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಹೇಳಿ ಅವರಪ್ಪ ಹೇಳ್ತಾರೆ. ಅಷ್ಟರಲ್ಲೇ ಕಾಂತ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಅಮ್ಮ ನೋಡಮ್ಮ, ಈ ಅಕ್ಕ ಹೆಂಗೆ ಫೇಸ್ ಪ್ಯಾಕ್ ಹಾಕೊಂಡು ಕೂತಿದ್ದಾಳೆ ಅಂತ ಹೇಳಿ ಹೇಳ್ತಾಳೆ ಚಿಕ್ಕ ಮಗಳು. ಅಷ್ಟರಲ್ಲೇ ಗೌರಿ ಬಂದ್ಬಿಟ್ಟು, ಅಮ್ಮ ನೀನು ಆ ಮನೆಗೆ ಹೋಗೋದು ಬೇಡಮ್ಮ, ಆ ವಿವೇಕ್ ಚಕ್ರವರ್ತಿ ಅವ್ರ ಮನೆಯವರು ಸರಿ ಇಲ್ಲಮ್ಮ ಅಂತ ಹೇಳಿ ಗೌರಿ ಹೇಳ್ತಾಳೆ. ಹಾಗೆ ನನ್ಗೆ ಯಾಕೋ ಅವ್ರ ಫ್ಯಾಮಿಲಿ ಇಷ್ಟ ಆಗ್ತಾ ಇಲ್ಲ ಅಂತಲೂ ಗೌರಿ ಹೇಳಿದಾಗ, ಆಗ ಕಾಂತ, ನಿನ್ಗೆ ಯಾಕಮ್ಮ ಅವರು ಇಷ್ಟ ಆಗಬೇಕು, ನಿಮ್ಮ ಅಕ್ಕನಿಗೆ ತಾನೇ, ನಿಮ್ಮ ಅಕ್ಕ ಮೋನಿಕನ್ಗೆ ನೋಡಿರುವ ಸಂಬಂಧ ಅದು ಅಂತ ಹೇಳಿದ್ರೆ, ಅಮ್ಮ ಅವನಿಗೆ ದುರಹಂಕಾರ ಜಾಸ್ತಿ, ಅಲ್ಲಿಗೆ ನೀವೇನಾದ್ರೂ ಹೋದ್ರೆ ಅವಮಾನ ಮಾಡಿಸ್ಕೊಂಡು ವಾಪಸ್ ಬರ್ತೀರಾ, ಅದಕ್ಕೆ ಬೇಡ ಅಂತ ಇರೋದು ಅಂತ ಹೇಳಿ ಗೌರಿ ಹೇಳಿದ್ರೆ, ಅರ್ಥ ಆಯ್ತಾ ಅವಳು ಹೇಳಿದ್ದು, ಯಾರು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ ಕಾಂತ ಅವರ ಯಜಮಾನರು ಹೇಳಿದ್ರೆ, ಆಗ ಕಾಂತ, ಅಲ್ಲ ರೀ, ಇನ್ವಿಟೇಷನ್ ರೆಡಿ ಇದೆ, ನಾನು ನನ್ನ ಮಗಳು ಇಬ್ರು ರೆಡಿ ಆಗಿದ್ದೀವಿ, ಯಾರಿಗೂ ಕೂಡ ಬರೋದಕ್ಕೆ ಹೇಳಿದ್ದೀನಿ, ಇವಾಗ ಹೋಗೋದು ಬೇಡ ಅಂದ್ರೆ ಹೇಗೆ ಅಂತ ಹೇಳಿ ಕಾಂತ ಕೇಳ್ತಾಳೆ. ಆಗ ಅವ್ರ ಯಜಮಾನರು, ಕಾರ್ನಲ್ಲಿ ಅಲ್ಲ, ನೀವು ವಿಮಾನದಲ್ಲಿ ಹೋದ್ರು ಅವರು ಮರ್ಯಾದೆ ಕೊಡಲ್ಲ ಅಂದ ಮೇಲೆ ನೀವು ಯಾರು ಹೋಗದೆ ಇರೋದೇ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಅವರು. ಆಗ ಚಿಕ್ಕ ಮಗಳು, ಸೂಪರ್ ಅಪ್ಪ, ನಾನು ಕೂಡ ಇದನ್ನೇ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಮಕ್ಕಳನ್ನ ಶ್ರೀಮಂತರ ಮನೆಯ ಸೊಸೇಂದ್ರನ್ನಾಗಿ ಮಾಡ್ಬೇಕು ಅನ್ನೋ ನಿನ್ನ ಉಚ್ಚಾಟವನ್ನ ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿದೆ, ಇವತ್ತಿಂದ ಈ ಮನೆಯಲ್ಲಿ ಅಂತ ಪ್ರಯತ್ನ ಆಗ್ಲಿ ಮಾತಾಗ್ಲಿ ಆಡಬಾರ್ದು ಕಾಂತ ಅವರ ಯಜಮಾನರು ಕಾಂತಾಗೆ ಹೇಳ್ತಾರೆ. ಆಗ ಕಾಂತ ಸಿಟ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಅಷ್ಟರಲ್ಲೇ ಕಾಂತ ವಾಪಸ್ ತಗೊಂಡ್ ಬಂದು ಸೀಮೆ ಎಣ್ಣೆಯನ್ನ ತಗೊಂಡು ತಲೆ ಮೇಲೆ ಸುರ್ಕೊಂಡ್ಬಿಡ್ತಾಳೆ. ಆಗ ಅಮ್ಮ ಅಮ್ಮ ಅಂತ ಹೇಳಿ ಮಕ್ಕಳೆಲ್ಲ ಕರೀತಾ ಇದ್ರೆ, ಕಾಂತ ಅಂತ ಹೇಳಿ ಅವ್ರ ಯಜಮಾನರು ಕರೀತಾರೆ. ತಡೆಯೋದಿಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾರೆ ಮನೆಯವರೆಲ್ಲ. ಆಗ ಕಾಂತ ಹೋಗಿ ದೂರ ಅಂತ ಹೇಳಿ ಗದರ್ಬಿಟ್ಟು ಸೀಮೆ ಎಣ್ಣೆಯನ್ನ ಸುರ್ಕೊಳ್ತಾಳೆ. ಹಾಗೆ ಕಡ್ಡಿಯನ್ನ ಗೀರ್ಕೊಳ್ಳೋದಕ್ಕೆ ಅಂತ ಹೇಳಿ ಕಾಂತ ಹೋಗ್ತಾ ಇದ್ರೆ ಅವರ ಯಜಮಾನರು ತಡೀತಾರೆ. ಆಗ ಅವರನ್ನ ತಳ್ಳಿ ಬಿಡ್ತಾಳೆ ಕಾಂತ. ನಂತರ ಕಾಂತ, ನಾನು ಬದುಕಿರೋದೇ ನನ್ನ ಮಕ್ಕಳು ಒಳ್ಳೆ ಬದುಕನ್ನ ನೋಡೋದಕ್ಕೋಸ್ಕರ, ಅದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ನಾನು ಬದುಕಿದ್ದು ಏನ್ರಿ ಪ್ರಯೋಜನ, ಇಲ್ಲ ನಾನು ಬದುಕಬಾರ್ದು, ನಾನು ಸಾಯ್ಬೇಕು ಅಂತ ಹೇಳಿ ಕಡ್ಡಿಯನ್ನ ಗೀರೋದಕ್ಕೆ ಅಂತ ಕಾಂತ ಹೋಗ್ತಾ ಇದ್ರೆ, ಅಮ್ಮ ಅಂತ ಹೇಳಿ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ. ಕಾಂತ ಬೇಡ ಅಂತ ಹೇಳಿ ಅವ್ರ ಯಜಮಾನರು ಹೇಳ್ತಾ ಇರ್ತಾರೆ. ಕಾಂತ ಅವರನ್ನೆಲ್ಲ ಹಿಂದೆ ತಳ್ಳಿ ಯಾವುದೇ ಕಾರಣಕ್ಕೂ ನಾನು ಬದುಕಬಾರ್ದು ಅಂತ ಹೇಳಿ ಕಡ್ಡಿಯನ್ನ ಗೀರ್ತಾ ಇರ್ತಾಳೆ. ನಂತರ ಕಾಂತ, ಇದನ್ನೆಲ್ಲ ನಾನು ನನ್ಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದೀನ, ನಾನು ಪಟ್ಟ ಕಷ್ಟವನ್ನ ನನ್ನ ಮಕ್ಕಳು ಪಡಬಾರ್ದು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ಆದ್ರೆ ನಿಮ್ಗೆ ಯಾರಿಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ, ಅರ್ಥ ಆಗ್ತಾ ಇಲ್ಲ ಅಂತ ಕಾಂತ ಕಡ್ಡಿಯನ್ನ ಗೀರ್ತಾ ಇದ್ರೆ, ಅಮ್ಮ ಅದೆಲ್ಲ ಗೊತ್ತು ಅಮ್ಮ, ಆದ್ರೂ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇರುವಾಗ, ಏಯ್ ಏನೇ ಗೊತ್ತು ನಿನ್ಗೆ, ಏನ್ ಗೊತ್ತಿದೆ ನಿನ್ಗೆ, ಕಷ್ಟ ಪಡೋದಕ್ಕೆ ನೀವೆಲ್ಲ ರೆಡಿ ಇರ್ಬೋದು, ನನ್ ಕಣ್ ಮುಂದೆ ನನ್ನ ಮಕ್ಕಳು ಕಷ್ಟ ಪಡೋದನ್ನ ನನ್ ಕಣ್ಣಿಂದ ನೋಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಬದುಕಿದ್ರೆ ಕಣೆ ಈ ಸಮಸ್ಯೆ, ನಾನೇ ಇಲ್ಲ ಅಂದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮನ್ನ ಯಾರು ಕೇಳೋದಿಲ್ಲ, ಇಲ್ಲ ಇಲ್ಲ ನಾನ್ ಬದುಕಬಾರ್ದು ಅಂತ ಹೇಳಿ ಕಾಂತ ಕಡ್ಡಿಯನ್ನ ಗೀರ್ತಾ ಇರ್ತಾಳೆ. ಆಗ ಗೌರಿ, ಸರಿ ಆಯ್ತು ಅಪ್ಪ, ನೀನ್ ಹೇಳ್ದಂಗೆ ಆಗ್ಲಿ ಅಂತ ಹೇಳಪ್ಪ, ಅಪ್ಪ ಹೇಳು ಅಂತ ಹೇಳಿದಾಗ, ಆಗ ಅವ್ರ ಯಜಮಾನರು, ಕಾಂತ ಅಂತ ಹೇಳಿ ಪೆಟ್ಟಿಗೆಯನ್ನ ಕಿತ್ ಬಿಸಾಕಿ, ಆಯ್ತು ನೀನ್ ಏನ್ ಮಾಡಿದ್ರು ಅದಕ್ಕೆಲ್ಲ ನಾವಿನ್ನು ತಯಾರು ಅಂತ ಹೇಳಿ ಹೇಳ್ಬಿಡ್ತಾರೆ ಕಾಂತ ಅವರಿಗೆ ಅವರ ಯಜಮಾನರು. ಆಗ ಕಾಂತ ಅಲ್ಲೇ ಅಳ್ತಾ ಕೂತ್ರೆ ಮಕ್ಕಳೆಲ್ಲ ಬಂದು ಸಮಾಧಾನ ಮಾಡ್ತಾರೆ ಅವ್ರ ಜೊತೆನೆ ಅಳ್ತಾ. ಇನ್ನು ಇದಾದ್ಮೇಲೆ ವಿವೇಕ್ ಚಕ್ರವರ್ತಿಯ ಮನೆಗೆ ಎಲ್ಲರೂ ಕೂಡ ರೆಡಿ ಆಗ್ಬಿಟ್ಟು ಹೋಗ್ತಾರೆ. ಯಾರ್ಯಾರು ಅಂದ್ರೆ ಕಾಂತ, ಮೋನಿಕಾ ಹಾಗೂ ಚಿಕ್ಕ ಮಗಳು ಹೋಗ್ತಾರೆ. ಆಗ ಅಲ್ಲಿ ಇನ್ವಿಟೇಷನ್ ಕೊಡಿ ಮೇಡಮ್ ಅಂತ ಹೇಳಿ ಫಂಕ್ಷನ್ ಅಲ್ಲಿ ಕೇಳಿದ್ರೆ, ಇನ್ವಿಟೇಷನ್ ಕೊಡೆ ಅಂತ ಹೇಳಿ ಕಾಂತ ಮೋನಿಕಾಗೆ ಕೇಳಿದ್ರೆ, ಇನ್ವಿಟೇಷನ್ ಕೊಡೆ ಅಂತ ಹೇಳಿ ಮೋನಿಕಾ ಅವ್ರ ತಂಗಿಗೆ ಕೇಳ್ತಾಳೆ. ಈ ಕಡೆ ಮನೆಯಲ್ಲಿ ಅಜ್ಜಿ ಬಟ್ಟೆಯನ್ನ ಮಾಡಿಸ್ತಾ ಇರ್ಬೇಕಾದ್ರೆ ಇನ್ವಿಟೇಷನ್ ಕಾರ್ಡ್ ಅನ್ನ ನೋಡ್ಬಿಟ್ಟು, ಫಂಕ್ಷನ್ ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಅನ್ನ ಇಲ್ಲೇ ಮರ್ತ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಗೌರಿ ಮತ್ತೆ ಗೌರಿ ಅವರ ತಂದೆಗೆ ಹೇಳ್ತಾರೆ. ಆಗ ಗೌರಿ ಅವರ ತಂದೆ, ಈ ಪಾಸ್ ಇಲ್ಲದೆ ಅವರನ್ನ ಕಾರ್ಯಕ್ರಮದ ಒಳಗಡೆ ಬಿಡಲ್ಲ ಅಂತ ಆಯ್ತು ಅಂತ ಹೇಳಿದ್ರೆ, ನಾನು ಹೋಗಿ ಪಾಸ್ ಅನ್ನ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಇಸ್ಕೋತಾಳೆ ಅಜ್ಜಿ ಕಡೆಯಿಂದ. ಇನ್ನು ಈ ಕಡೆ ಮೋನಿಕಾ ಅವ್ರ ತಂಗಿ ಹಾಗೆ ಅವ್ರ ತಾಯಿ ಕಾಂತನ ತಳ್ಳಿಬಿಡ್ತಾರೆ ಗಾರ್ಡ್ಗಳೆಲ್ಲ ಆಚೆ. ಈ ಕಡೆ ವಿವೇಕ್ ಚಕ್ರವರ್ತಿ ನಿಂತಿರ್ತಾನೆ. ಆಗ ಅವ್ರ ತಂಗಿ, ಮುಖ ಇಲ್ಲದೆ ಹೋದ್ರು ಈ ಹುಡುಗಿ ಯಾರ ತಾಯಿ ಇದಾರೆ ಅಂದ್ರೆ, ಈ ಸೆಟ್ ಅನ್ನ ಹಾಕೋದಿಕ್ಕೆ ಬಂದಿದ್ಲಲ್ಲ ಗೌರಿ, ಅವ್ರ ತರ ಇದಾರೆ ಅಂತ ಹೇಳ್ಬಿಡ್ತಾಳೆ. ಆಗ ವಿವೇಕ್ ಚಕ್ರವರ್ತಿ, ಇನ್ಯಾವತ್ತೂ ಅವಳ ಹೆಸರನ್ನ ಎತ್ತಬೇಡ, ಅವಳ ಮುಖವನ್ನು ಇನ್ಯಾವತ್ತೂ ನಾನು ನೋಡ್ಲೇಬಾರ್ದು ಅಂತ ಹೇಳಿ ಹೇಳ್ತಾನೆ. ಈ ಕಡೆ ಗೌರಿ ಇದ್ರೆ ಇನ್ವಿಟೇಷನ್ ಕಾರ್ಡ್ ಅನ್ನ ತಗೊಂಡ್ ಬಂದ್ಬಿಟ್ಟು, ಇನ್ಯಾವತ್ತೂ ಈ ಕಡೆ ಮುಖ ಮಾಡಿ ಕೂಡ ಬರಬಾರ್ದು ಅಂತ ಅನ್ಕೊಂಡಿದ್ದೆ, ಮತ್ತೆ ಅವನ ಮುಖವನ್ನ ನೋಡದೆ ಇರೋ ಸಂದರ್ಭ ಬರ್ದೇ ಇದ್ರೆ ಸಾಕು ಅಂತ ಹೇಳ್ತಾಳೆ. ಇನ್ನು ವಿವೇಕ್ ಚಕ್ರವರ್ತಿ ಇದ್ರೆ ಅವ್ರ ತಂಗಿಗೆ, ಇನ್ ಕೇಸ್ ಏನಾದ್ರೂ ಅವಳ ಮುಖವನ್ನ ನಾನು ನೋಡ್ಬಿಟ್ರೆ ಅವಳನ್ನ ಏನ್ ಮಾಡ್ಬಿಡ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಲ್ಲಿಗೆ ಇಂದಿನ ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.